ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಮಂಡಕ್ಕಿ ಉಂಡೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳು ಅನ್ನೆಸೆಸರಿ ಆಚೆ ಫುಡ್ಡನ್ನು ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮನೇಲಿ ಅಮ್ಮಂದರು ಮಕ್ಕಳಿಗೋಸ್ಕರ ಸಿಂಪಲ್ಲಾಗಿ ಮಂಡಕ್ಕಿ ಉಂಡೆನ ಮನೇಲೇ ತಯಾರು ಮಾಡ್ಬೋದು. ಈ ಒಂದು ಮಂಡಕ್ಕಿ ಉಂಡೆನ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ತಿಂಡಿ. ಮೊದಲೇದಾಗಿ ನಾನು ಮಂಡಕ್ಕಿ ಉಂಡೆ ಮಾಡೋದಕ್ಕೆ 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ಬೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ಬೌಲಷ್ಟು. ಆ ಒಂದು ಬೆಲ್ಲ ಚೆನ್ನಾಗಿ ಕರಗಿ ಒಂದು ಹದಕ್ಕೆ ಬರಬೇಕು. ಇಲ್ಲಿ ಮೇಯ್ನಾಗಿ ಬೆಲ್ಲ ಯಾವ ರೀತಿಯಾಗಿ ಪಾಕ ಆಗುತ್ತೋ ಆ ಒಂದು ಮಂಡಕ್ಕಿ ಉಂಡೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಅದೇ ಅಲ್ಲದೆ ನಾನಿಲ್ಲಿ ಮಂಡಕ್ಕಿ ಉಂಡೆ ಕಟ್ಟೋಕ್ಕೆ ಮೊದಲು ಪುಟಾಣಿ ಅಥವಾ ಕಡಲೆನ ಮಿಕ್ಸಿಯಲ್ಲಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/2 ಕಪ್ಪು ಬೌಲಷ್ಟು. ಜೊತೆಗೆ ನಾನಿಲ್ಲಿ 1 ಬೌಲಷ್ಟು ದೊಡ್ಡ ಬೌಲಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಜಳ್ಳು ಮಂಡಕ್ಕಿ ಅಂತಲೂ ಕರೀತಾರೆ. ನೋಡಿ, ಈ ಥರ ಪುಡಿ ಪುಡಿ ಆಗುವಂಥ ಒಂದು ಜಳ್ಳು ಮಂಡಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಪಾಕ ಹದವಾಗಿ ರೆಡಿ ಆಯಿತು. ಸೊ ಪಾಕ ರೆಡಿ ಆದ ತಕ್ಷಣವೇ ಸ್ಟವ್ನ ಆಫ್ ಮಾಡಿ ನಾನು ಪುಡಿ ಮಂಡಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ 1/2 ಕಪ್ ಆಗುವಷ್ಟು ಪುಡಿ ಮಾಡಿರುವಂತಹ ಪುಟಾಣಿ ಅಥವಾ ಕಡಲೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಒಂದೇ ಕಡೆಗೆ ಪಾಕ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಒಂದು ಮಂಡಕ್ಕಿ ಉಂಡೆನ ಯಾವ ಸೈಜಲ್ಲಿ ನಿಮಗೆ ಬೇಕೋ, ಯಾವ ಗಾತ್ರದಲ್ಲಿ ನಿಮಗೆ ಮಂಡಕ್ಕಿ ಉಂಡೆ ಬೇಕೋ ಆ ಒಂದು ಗಾತ್ರದಲ್ಲಿ ಬಿಸಿ ಬಿಸಿಯಾಗಿ ಇರುವಾಗಲೇ ಮಂಡಕ್ಕಿ ಉಂಡೆನ ನಾವು ಕಟ್ಕೊಬಿಡಬೇಕು. ಮಕ್ಕಳು ತುಂಬ ಇಷ್ಟಪಡ್ತವೆ. ನಾವು ಚಿಕ್ಕವರಿದ್ದಾಗಲೂ ಸಹ ನಮ್ಮಮ್ಮ ನಮಗೆ ಈ ಥರ ಮಂಡಕ್ಕಿ ಉಂಡೆನ ಮಾಡಿಕೊಡ್ತಾಯಿದ್ರು. ನೋಡಿದ್ರಲ್ಲ, ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಲ್ದಿ ಆದಂತಹ ಮನೇಲೇ ಮಾಡುವಂತಹ ಮಂಡಕ್ಕಿ ಉಂಡೆನ ನಾನು ಮಕ್ಕಳಿಗೋಸ್ಕರ ರೆಡಿ ಮಾಡಿದೆ. ಸಂಜೆ ಬಂದ ತಕ್ಷಣ ಸ್ಕೂಲಿಂದ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಸೊ ಆಚೆ ತಿಂಡಿಗಳನ್ನು ಕೊಡಿಸೋ ಬದಲು ಮನೇಲೇ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲೇ ನಾವು ಈ ಒಂದು ಮಂಡಕ್ಕಿ ಉಂಡೆನ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬಿಡ್ಬೋದು. ನಾನು ಮಕ್ಕಳಿಗೋಸ್ಕರ ಏನೆಲ್ಲಾರ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನೀವು ಸಹ ನಿಮ್ಮ ಮಕ್ಕಳಿಗೆ ರುಚಿಯಾದ ಹೆಲ್ತಿಯಾದಂತಹ ರೆಸಿಪಿಗಳನ್ನು, ಚಾಟ್ಸ್ ಫುಡ್ಗಳನ್ನು ಮಾಡ್ತಾ ಇರ್ಬೋದು. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.